ಹೆಬ್ಬಾಳ್ಕರ್ ಅವರ ಒಂದು ಏನಪ್ಪಾ ಅಂದ್ರ ಇತ್ತೀಚಿನ ಡೆವಲಪ್ಮೆಂಟ್ಗಳ ಬಗ್ಗೆ ಜೊತೆಗೆ ಅವರು ನಿಧಾನಕ್ಕ ತಮ್ಮ ಸೋಲಿನ ಪರಿಯಿಂದ ಹೊರಗೆ ಬರ್ತಾ ತಮ್ಮ ವಿರೋಧಿಗಳ ವಿಶೇಷವಾಗಿ ಅವರ ಮಾತುಗಳಿಗೆ ಪ್ರತ್ಯುತ್ತರ ಕೊಡುವಂತ ಜೊತೆಗೆ ಒಂದು ಕಾರ್ಯಗಳನ್ನು ಸಹಿತ ಮಾಡುವಂಥದ್ದು ಈ ಕಾಲದಲ್ಲಿ 2-3 ಗುಣಗಳನ್ನು ಕಾಣ್ತಾ ಇದ್ವು. ಮೊದಲಾಗಿ 10,000 ಅಂಗನವಾಡಿ ಕೇಂದ್ರ ಮೇಲ್ದರ್ಜೆಗೆ, ಇದು ಸಣ್ಣದಲ್ಲ, ದೊಡ್ಡ ಸಾಧನೆ. ಮೇಲ್ದರ್ಜೆ ಅಂಗನವಾಡಿಯಿಂದ ಲೋವರ್ ಕೆಜಿ, ಅಪ್ಪರ್ ಕೆಜಿ, ಶಿಶು ವಿಹಾರ ಹೀಗೆ ನಾವೇನು ಡಿವೈಡ್ ಮಾಡ್ತೀವಿ. ಅದರಲ್ಲೂ ವ್ಯಾಪಾರೀಕರಣಗೊಂಡಂತಹ ಇವತ್ತಿನ ಶಿಕ್ಷಣ ರಂಗದಲ್ಲಿ ಲೋವರ್ ಕೆಜಿ, ಅಪ್ಪರ್ ಕೆಜಿ, ಶಿಶು ವಿಹಾರ ಮತ್ತೇನು ಮಾಡ್ತಾರ ಅಥವಾ ನರ್ಸರಿ ಹಿಂಗೆಲ್ಲ ಏನೋ ಮಾಡಿ ಸಾಧ್ಯಷ್ಟು ಮಟ್ಟಿಗೆ ಈ ಮಧ್ಯಮ ವರ್ಗದ ಮೇಲ್ಮಧ್ಯಮ ವರ್ಗದ ಅಥವಾ ಎಲ್ಲರದು ಜೇಬಿ ಕತ್ತರೆ ಆಡಿಸುವಂತ ಕೆಲಸ ಪ್ರೈವೇಟ್ ಅವರಿಂದ ಆಗುವಂಥದ್ದು ನಾವು ನೋಡ್ತಾ ಇದ್ವಿ. ಹಿಂಗಂದ್ರೆ ಕೆಲವೊಬ್ರು ನೋವು ಆಗ್ಬೋದು, ಬಟ್ ಅದ ಕೆಲಸದ ಅಲ್ಲ. ಯಾಕಂದ್ರೆ ಯಾವ ರೀತಿಯಾಗಿ ದುಡ್ಡನ್ನ ವಸೂಲಿ ಮಾಡ್ತಾರ ಜನರಿಂದ ಅನ್ನುವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಕ್ಕಳು ಬೆಳೀಲಿ, ದೊಡ್ಡವರಾಗಲಿ, ಒಬ್ಬ ಸಾಹೇಬ್ ಆಗಲಿ ಅಥವಾ ಒಬ್ಬ ರಾಜಕಾರಣಿ ಆಗಲಿ, ದೊಡ್ಡ ವ್ಯಕ್ತಿ ಆಗಿರೋ ಸಹಜ ಹಂಬಲ. ಆ ಹಂಬಲದ ದುರುಪಯೋಗ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಶಿಕ್ಷಣ ರಂಗದಲ್ಲಿ ಅಂತೇಳಿ ಅದಕ್ಕಾಗಿ ನಾವು ಮೇಲಿನ ಮೇಲೆ ಇದನ್ನ ಹೇಳ್ತಾ ಇರ್ತೀವಿ. ಇಲ್ಲಪ್ಪ ಸರ್ಕಾರ ಜವಾಬ್ದಾರಿ ಸರ್ಕಾರ ಮಾಡಬೇಕಾಗಿದ್ದನ್ನ ಅದನ್ನ ಮಾಡ್ತಾ ಇಲ್ಲ ಟೀಕಿಸ್ತಾ ಇರ್ತೀವಿ, ಸರ್ಕಾರಗಳನ್ನ ಟೀಕಿಸ್ತಾ ಇರ್ತೀವಿ. ಯಾಕಂದ್ರೆ ಪ್ರೈವೇಟ್ದಾಗ ನಿಶ್ಚಿತವಾಗಿ ಇದು ಕೊಡುವಂತ ವಿಷಯ ಅಲ್ಲ. ಶಿಕ್ಷಣ ಪ್ರೈವೇಟ್ದಾಗ ಕೊಟ್ಟು ಬಿಟ್ಟಿದ್ದಾರೆ. ಇದನ್ನ ಪ್ರೈವೇಟ್ ಪಾಪ ಅವ್ರಿಗೂ ತಪ್ಪ ದುಡ್ಡು ಹಾಕಿರ್ತಾರೆ, ದುಡ್ಡು ತೆಗೆದು ದಂಧೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರ. ಮತ್ತೆ ಟೀಚರ್ಗಳಿಗೂ ಅದರಿಂದ ಲಾಭ ಇಲ್ಲ, ಅಲ್ಲಿ ಶಿಕ್ಷಕರಿಗೆ ಅಥವಾ ಇನ್ನುಳಿದವರಿಗೆ ಗುರುಮಾತೆಯರಿಗೆ ಯಾರಿಗೂ ಲಾಭ ಇಲ್ಲ. ಅತ್ಯಂತ ಕಡಿಮೆ ಪಗಾರವನ್ನು ಕೊಟ್ಟ ಹೆಚ್ಚು ಕೆಲಸ ತಗೊಳ್ಳುವಂತ ಕೆಲಸವನ್ನು ಮಾಡ್ತಾ ಇರ್ತಾರ. ಹೀಗಾಗಿ ಈ ಶಿಕ್ಷಕರಿಗೂ ಅನ್ಯಾಯ, ತಂದೆ ತಾಯಿಗಳಿಗೂ ಅನ್ಯಾಯ. ಇದು ಅನ್ಯಾಯದ ಗುಣಾವಣ. ಯಾಕಪ್ಪ ಅಂತಂದ್ರ ನಾವ್ ಯಾರಿಗೂ ಅನ್ಲಿಕ್ಕೆ ಭಾರತ ಸ್ಥಿತಿಯೊಳಗ ಪ್ರೈವೇಟೈಸೇಷನ್ ಮಾಡಿದ್ರಿಂದ ಏನಾಗ್ಬಿಡದಪ್ಪ ಅಂತಂದ್ರೆ ಅವ್ರು ದುಡ್ಡು ಹಾಕಿದೀವಪ್ಪ ನಾವು ಅದ್ರ ಲಾಭ ತಗೊಳ್ಳೋರು ಅಂತ ಅವ್ರು ಅಂತಾರ. ನೀವು ಸರ್ಕಾರ ಬೇಕಾದ್ರೆ ನೀವು ಏನಪ್ಪ ಕಂಡೀಷನ್ ಹಾಕ್ರಿ ಮತ್ತೆ ಹೂ ಅಂತಾರ. ಅವ್ರು ಹೂ ಅಂತ ಅಧಿಕಾರಶಾಹಿ ವರ್ಗದವರು ಸಹಿತ ದುಡ್ಡಿಗೆ ಮಾರ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಸ್ಕೂಲ್ಗಳಿಗೆ ಏನಪ್ಪಾ ಅಂತಂದ್ರೆ ಆಟದ ಮೈದಾನ ಇರುವುದಿಲ್ಲ, ರೂಮ್ಗಳು ಒಂದು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಇರುವುದಿಲ್ಲ. ಜನಸಂದಣಿ ಇದ್ದಂತಹ ಸ್ಥಳಗಳಲ್ಲಿ ಸ್ಕೂಲ್ಗಳನ್ನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅನೇಕರಿಗೆ ಅವು ಏನಪ್ಪಾ ಅಂತಂದ್ರ ಈ ತೊಂದರೆ ಕೊಡುವಂತದ್ದು ಒಂದು ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತ ಈ ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಸುವುದಷ್ಟೆಲ್ಲ ಲೋವರ್ ಕೆಜಿ ಅಪ್ಪರ್ ಕೆಜಿ ಮಾಡುವಂತ ಒಂದು ನಿರ್ಧಾರವನ್ನು ಸಿದ್ದರಾಮಯ್ಯನವರು ಮಾಡಿದ್ದನ್ನ ಇವತ್ತು ಇಷ್ಟು ಬೇಗ ಕಾರ್ಯಾನುಷ್ಠಾನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದು. 10,000 ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸುವಂತದ್ದು. ಜೊತೆಗೆ ಏನಪ್ಪಾ ಅಂತಂದ್ರ ಹೆಚ್ಚು ಕಡಿಮೆ ಈ ಒಂದು ಜಿಲ್ಲೆಗೆ 200 ಹೊಸ ಅಂಗನವಾಡಿ ಕಟ್ಟಡ ಕಟ್ಟುವಂಥದ್ದು. ಹೌದು, ಕಟ್ಟಡಗಳು ಬಹಳ ಬೇಕಾಗಿದಾವ. ಯಾಕಂದ್ರೆ ಕಟ್ಟಡ ಇಲ್ಲ ಪಾಪ ಬಹಳಷ್ಟು ಕಡೆ ಹೊರ ಬಯಲಲ್ಲೂ ಮತ್ತೆ ತಮ್ಮ ಮಕ್ಕಳು ಕಲಿಸ್ತಾ ಇರ್ತಾರ ಇವರು ಅಂಗನವಾಡಿ ಟೀಚರ್ಗಳು. ಅದು ಇವತ್ತ ಒಂದ್ ರೀತಿ ಒಳ್ಳೆಯ ನಿರ್ಧಾರ. ಲೋವರ್ ಕೆಜಿ ಅಪ್ಪರ್ ಕೆಜಿ ಮಾಡಿದ್ದು ಇನ್ನಷ್ಟು. ಯಾಕಂದ್ರೆ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ ಜನ ಅಥವಾ ಮ್ಯಾಲ ಹೈಯರ್ ಕ್ಲಾಸ್ ಜನರಿಗೆ ಏನ್ ಬೇಕಪ್ಪ ಅಂದ್ರೆ ಶಿಸ್ತಿರಬೇಕು, ತಮ್ಮ ಮಕ್ಕಳಿಗೆ ಹೊಲಸಿರಬಾರ್ದು, ಹಾಗೆ ಹೀಗೆ 108 ಕಲ್ಪನೆಗಳು. ಹೀಗಾಗಿ ಅದರ ಒಂದು ಮಾನಸಿಕ ಒಂದು ದೌರ್ಬಲ್ಯವನ್ನ ಸದುಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಈ ಪ್ರೈವೇಟೈಸೇಷನ್ ಶಿಕ್ಷಣದಿಂದ ಆಗ್ಯದ. ಅದು ತಪ್ಪಿಸೋ ಸಲುವಾಗಿ ಇವತ್ತು ಸರ್ಕಾರನ ಕ್ರಮ ಕೈಗೊಳ್ಳಬೇಕಾಗ್ಯದ. ಯಾಕಂದ್ರೆ ಈಗಾಗಲೇ ಆದ್ಯತೆ ಕೊಟ್ಬಿಟ್ಟದು ಪ್ರೈವೇಟ್ ಮಾಡ್ಕೊಳ್ರಪ್ಪ ಅಂತೇಳಿ ಅದು ಹೊಳಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮದಿದ್ದಂಥದ್ದು ಕೇಜ್ರಿವಾಲ್ ಅವರು ಏನ್ ಮಾಡ್ರಪ್ಪ, ಅವರು ಪ್ರೈವೇಟ್ದವ್ರಿಗೆ ಏನು ಮುಟ್ಲಿಕ್ಕೆ ಹೋಗ್ಲಿಲ್ಲ. ನೀವು ಮಾಡ್ರಪ್ಪ ನೀವು ಕೆಲಸ ಅಂತ ಹೇಳಿದ್ರು. ಅದೇ ಕಾಲಕ್ಕೆ ಸರ್ಕಾರನ ನೇರವಾಗಿ ಅಪ್ ಟು 10+2 ತನಕ ಫ್ರೀ ಎಜುಕೇಶನ್ ಮಾಡಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡುವುದರಿಂದಾಗಿ ಇವತ್ತಲ್ಲಿ ಪ್ರೈವೇಟ್ ಇದ್ದಂತ ಶಾಲೆಗಳು ತಮ್ಮ ಒಂದು ಏನಪ್ಪಾ ಅಂತಂದ್ರ ಉಳಿವಿಗಾಗಿ ಹೋರಾಟ ಮಾಡುವಂತ ಪ್ರಸಂಗ ತಂದಿಟ್ಟಿದ್ದಾರೆ. ಅಂತ ಒಂದು ಕೆಲಸವನ್ನ ಇವತ್ತ ನಿಧಾನಕ್ಕಾದ್ರೂ ನಮ್ಮ ಸಿದ್ದರಾಮಯ್ಯನವರು ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇದನ್ನ ಅಲ್ಲಿ ಪ್ರಯತ್ನ ಮಾಡ್ತಾ ಇರೋದು ಬಹಳ ಮೆಚ್ಚಬೇಕಂತ ವಿಷಯ. ಅದರಲ್ಲೂ ಏನಪ್ಪಾ ಅಂತಂದ್ರ ಕಾರ್ಯಕರ್ತೆಯರು ಇವರು ಶಿಕ್ಷಕರಾಗ್ತದವರು, ಒಳ್ಳೆ ಎಜುಕೇಶನ್ ಅಂತವ್ರು ಇದ್ದಾರೆ, ಚಲೋ ಡಿಗ್ರಿಗಳನ್ನ ಮಾಡಿದಂಥವ್ರು ಇದ್ದಾರೆ, PUC ಮಾಡಿದಂಥವ್ರು ಇದ್ದಾರೆ, ಒಳ್ಳೆ ರೆಡ್ ಪರ್ಸನ್ಸ್ ಓದಿದಂತ ಜನರು ಇದ್ದಾರೆ. ಅವ್ರಿಗೆ ಇವತ್ತ ಏನಪ್ಪಾ ಮೊಬೈಲ್ ಕೊಡಿಸುವಂತದ್ದು, 13,000 ರೂಪಾಯಿದು ಔಷಧ, ಕಿಟ್ಟ, ತೂಕದ ಯಂತ್ರಗಳು ಇವೆಲ್ಲ ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಈ ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಹಿತ ಇವತ್ತು ಖುಷಿಯಾಗಿದ್ದಾರೆ. ಇಲ್ಲಪ್ಪ ಬಹಳ ದಿವಸದ ಬೇಡಿಕೆ ಇತ್ತು ನಮ್ದ, ಮೊಬೈಲ್ ಕೊಡಿಸಿಲ್ಲ ನಮ್ಗ ಅಂತೇಳಿ ಇವತ್ತು ಮಾಡಿದಾರ ಅನ್ನುವಂತ ಮಾತನ್ನು. ಇವೆಲ್ಲ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇದು ಒಳ್ಳೆಯ ನಡೆ. ಆದ್ರೆ ಇದು ಇನ್ನೂ ಕಡಿಮೆನ. ನಾವು ಯಾವಾಗ ಇದನ್ನ ಕಂಪೇರ್ ಮಾಡ್ತೀವಲ್ಲ ಕೇಜ್ರಿವಾಲ್ ಜೊತೆಗೆ, ಇದೇನು ಅಲ್ಲ. ಆದ್ರೂ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಹೀಗೆ ಈ 10,000 ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮಾತಾಡ್ತಾ